ಯಾವಾಗ ಕೆಪಿಎಸ್ಸಿ ಕರ್ಮಕಾಂಡಗಳು ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದು, ಹೇಗೆಲ್ಲ ಷಡ್ಯಂತ್ರ ಮಾಡಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅನ್ನುವಂತ ಸ್ಫೋಟಕ ವಿಚಾರಗಳು ಇಡಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗ್ತಾ ಹೋಗ್ತೋದು ನಿಕೇಶ್. ಈಗ ಕೆಪಿಎಸ್ಸಿ ಸದಸ್ಯೆ ನಾಪತ್ತೆ ಆಗಿದ್ದಾರೆ. ಈ ಪ್ರಕರಣ ಬಟ್ಟಾ ಬಯಲಾಗ್ತಾ ಇದ್ದಂತೆ ಕೆಪಿಎಸ್ಸಿ ಸದಸ್ಯೆ ಶಾಂತ ಹೊಸಮನಿ ನಾಪತ್ತೆಯಾಗಿದ್ದಾರೆ. ಸರ್ಚ್ ವಾರೆಂಟ್ ಪಡೆದು ಹೋದ ಇಡಿಗೆ ಶಾಕ್ ಎದುರಾಗಿದೆ. ಇಡಿ ಅಧಿಕಾರಿಗಳಿಗೆ ತಲೆನೋವಾದ ಶಾಂತ ಹೊಸಮನಿ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ಎಸಗಿರುವ ಆರೋಪದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತನಿಖೆಯನ್ನು ಮುಂದುವರೆಸಿರುವಂತಹ ಅಧಿಕಾರಿಗಳಿಗೆ ಈಗ ಶಾಕಿಂಗ್ ಇದು. ಯಾಕಂತ ಹೇಳಿದ್ರೆ ಇವರೀಗ ನಾಪತ್ತೆಯಾಗಿದ್ದಾರೆ. ಈ ಕೆಪಿಎಸ್ಸಿ ಕರ್ಮಕಾಂಡ ಇಡಿ ಅಧಿಕಾರಿಗಳ ತನಿಖೆ ವೇಳೆ ಯಾವಾಗ ಬಯಲಾಗ್ತಾ ಹೋತೋ, ಶಿವಶಂಕರಪ್ಪ ಅವರ ಮನೆ ಮೇಲೆ ದಾಳಿ ಮಾಡಿ ಇಡಿ ಅಧಿಕಾರಿಗಳು ತಲಾಶ್ ಮಾಡಿದಾಗ ಸಿಕ್ಕಿರುವಂತಹ ದಾಖಲೆ ಪತ್ರಗಳು ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನೇರ ಸಂಪರ್ಕದಲ್ಲಿ ಅಭಿಷೇಕ್ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ಸದ್ಯ ಈ ಕರ್ಮಕಾಂಡವ ಇಡಿ ಅಧಿಕಾರಿಗಳ ತನಿಖೆ ವೇಳೆ ಮತ್ತಷ್ಟು ಎಳೆಯಾಗಿ ದಾಖಲೆಗಳ ಸಮೇತ ಹೇಗೆಲ್ಲ ಬಹಿರಂಗ ಆಗಿದೆ, ಸದ್ಯಕ್ಕೆ ಈ ಹೊತ್ತಿಗೆ ತಮ್ಮ ಹತ್ರ ಏನ್ ಮಾಹಿತಿ ಇದೆ ಅಭಿಷೇಕ್? ದೂರುದಾರ ಮಂಜುನಾಥ್ ಏನಿದ್ದಾನೆ ಆತನು ಕೂಡ ಇದರಲ್ಲಿ ಮೆನ್ಷನ್ ಅನ್ನು ಮಾಡಿರ್ತಾನೆ. ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ 2 ದಿನಗಳ ಹಿಂದೆ ಪೇಪರ್ಗಳನ್ನ ಓದಿಸಿ, ಅಂದ್ರೆ ಟ್ರೈನಿಂಗ್ ಕೊಡ್ತಾ ಇದ್ರು. ಏನಂತ ಅಂದ್ರೆ ಆ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಬಂದಿದೆ ಅಂತ ಹೇಳಿ ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂತಹ ಮುಖಾಂತರ ಅಭ್ಯರ್ಥಿಗಳನ್ನ ಸಿದ್ಧಪಡಿಸ್ತಾ ಇದ್ರು ಅಂತ ಹೇಳಿ ಆತ ಒಂದು ದೂರನ್ನು ಕೂಡ ಕೊಡ್ತಾ ಇದ್ದ. ಇದೇ ಹಿನ್ನೆಲೆಯಲ್ಲಿ ಯಾರು ಈಗ ಮಂಜುನಾಥ್ ಬಳಿ ಇರುವಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನೇ ಕರೆದುಕೊಂಡು ಹೋಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಮುಖಾಂತರ, ಅಂದ್ರೆ ಆ ಒಂದು ಪ್ರಕ್ರಿಯೆಗಳ ಮುಖಾಂತರ ಅಲ್ಲಿ ನಡೆದಂತಹ ಏನು ಘಟನೆಗಳೇನಿದೆ ಅಂದ್ರೆ ಕೃತ್ಯಗಳೇನಿದೆ ಅದನ್ನ ರೀಕ್ರಿಯೇಷನ್ ಮಾಡುವಂತಹ ಮುಖಾಂತರ ತನಿಖೆಯನ್ನು ನಡೆಸುವಂತಹ ಪ್ರಕ್ರಿಯೆಗಳನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು, ಒಂದು ಉತ್ತರವನ್ನ ಅವರಿಗೆ ನೆನಪಿಸಬೇಕಾದಂತಹ ಒಂದು ಉತ್ತರಗಳು ಏನಿದೆ ಅದು ಯಾವ ರೀತಿಯಾಗಿ ಅವರು ನೆನಪಿಸಿಕೊಳ್ಳುವಂತಹ ರೀತಿಯಲ್ಲಿ ಮಾಡ್ತಾ ಇದ್ರು, ಮತ್ತು ಯಾವ ಪ್ರಶ್ನೆಗಳು ಯಾವ್ದಾದ ಮೇಲೆ ಬರುತ್ತೆ ಅದೆಲ್ಲದರ ಒಂದು ಟ್ರೈನಿಂಗ್ ಕೊಡುವಂತಹ ಮುಖಾಂತರ ಮತ್ತು ಅವರಿಗೆ ಬಾಯ್ಹಾಟ್ ಮಾಡುವಂತಹ ಮುಖಾಂತರ ಆ ಪ್ರಶ್ನೆಗಳ ಏನಿದೆ ಅದನ್ನ ಉತ್ತರಗಳನ್ನ ಅವರಿಂದ ಬಯಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಸರ್ಚ್ ವಾರೆಂಟ್ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೂ ಕೂಡ ಅಂದ್ರೆ ಇಡಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಕೂಡ ಅಭ್ಯರ್ಥಿಗಳನ್ನ ತರಬೇತಿಗೊಳಿಸಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗಿದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಮತ್ತೆ ಅವರ ಅಧಿಕಾರ ಅವಧಿಯಲ್ಲಿ ಯಾರ್ಯಾರು ನೇಮಕಾತಿಗಳನ್ನ ಪಡೆದುಕೊಂಡಿದ್ದಾರೆ, ಯಾರ ಕೆಲಸವನ್ನು ತೆಗೆದುಕೊಂಡಿದ್ದಾರೆ ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಸಿಕ್ ಆಗಿ ಅಕ್ರಮವಾಗಿ ನೇಮಕಾತಿ ಆಗಿದೆ ಅನ್ನುವಂತಹ ಒಂದು ಅಭ್ಯರ್ಥಿ, ಅಂದ್ರೆ ದುಡ್ಡು ಕೊಟ್ಟರು ಕೂಡ ಕೆಲಸ ಆಗದ ರೀತಿಯಲ್ಲಿ, ಅಂದ್ರೆ ಯಾರಿಗೆ ಹಣದ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು ಅವರಿಗೆ ಯಾವ ರೀತಿಯಾದಂತಹ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಅನ್ನೋದು ಕೂಡ ಅಂತಹ ಒಂದು ಅಭ್ಯರ್ಥಿಗಳನ್ನು ಕರೆದುಕೊಂಡು ಹೋಗಿ ರೆಸಾರ್ಟ್ನಲ್ಲಿ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳನ್ನು ನಡೆಸುವಂತಹ ಮುಖಾಂತರ ಇಡಿ ಅಧಿಕಾರಿಗಳು ಈ ಒಂದು ತನಿಖೆಗೆ ಮತ್ತಷ್ಟು ಸಾಕ್ಷಿಗಳನ್ನು ಅಂದ್ರೆ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತೆ ಸಾಂದರ್ಭಿಕ ಸಾಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಕಾರಣದಿಂದಾಗಿ ಈ ಪ್ರಕರಣ ಒಂದು ಬಿಗಿಯಾಗ್ತಾ ಹೋಗುತ್ತೆ. ಇದೇ ಕಾರಣದಿಂದಾಗಿ ಅವರು ಈ ರೀತಿಯಾದಂತಹ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಈಗ ನಿನ್ನೆ 12 ಗಂಟೆಗಳವರೆಗೂ ಕೂಡ 42 ಗಂಟೆಗಳ ಕಾಲ ನಿರಂತರವಾಗಿ ಒಂದು ತನಿಖೆಯನ್ನು ಅಂದ್ರೆ ವಿಚಾರಣೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೂಡ ಈ ಒಂದು ಟ್ರೈನಿಂಗ್ ವಿಚಾರವಾಗಿ ಅವರ ಬಳಿ ಒಂದಷ್ಟು ಸೂಕ್ತ ಮಾಹಿತಿಯನ್ನು ಕಲೆ ಹಾಕುವಂತಹ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಈ 42 ಗಂಟೆಯ ನಡೆದಂತಹ ವಿಚಾರಣೆ ವೇಳೆ ಅವರಿಂದ ತೆಗೆದುಕೊಳ್ಳಲಾಗಿದೆ. ಈ ರೀತಿಯಾದಂತಹ ಒಂದು ಟ್ರೈನಿಂಗ್ಗಳ ನಡೀತಾ ಇದೆ. ಇದರ ಬಗ್ಗೆ ನಿಮ್ಮ ಒಂದು ಗಮನಕ್ಕೆ ಇದೆಯಾ ಇದರ ಬಗ್ಗೆ, ಮತ್ತು ಇದು 80 ಲಕ್ಷದ ಹಣದ ವ್ಯವಹಾರಗಳೇನಿದೆ ಅದೆಲ್ಲದರ ಮಾಹಿತಿಯನ್ನ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಿತ್ತು ಮತ್ತು ನೇರವಾಗಿ ನಿಮ್ಮ ಮೇಲೆ ಒಂದು ಆರೋಪ ಬಂದಿರುವಂತಹ ಕಾರಣದಿಂದಾಗಿ ಇದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ಅವರಿಂದಲೂ ಕೂಡ ವಿಚಾರಣೆಯನ್ನ ನಡೆಸುವಂತಹ ಪ್ರಕ್ರಿಯೆಗಳನ್ನು ನಿನ್ನೆಯಿಂದಲೂ ಕೂಡ ಆಗ್ತಾ ಇದೆ. ಈಗ
ಮುಂದಿನ ಹಂತದಲ್ಲಿ ನೋಟಿಸ್ ವೇಳೆ ಈಗ ಅಭ್ಯರ್ಥಿಗಳು ಯಾರ್ಯಾರು ಇದನ್ನ ಮಾಡ್ತಾ ಇದ್ರು, ಯಾರ್ಯಾರು ಈ ರೀತಿಯಾಗಿ ನೇಮಕಾತಿಗಳನ್ನ ಮಾಡುವಂತಹ ಮುಖಾಂತರ ಅಂದ್ರೆ ಹಣವನ್ನು ನೀಡುವಂತಹ ಮುಖಾಂತರ ಕೆಲಸವನ್ನ ಗಿಟ್ಟಿಸಿಕೊಂಡ್ರು, ಈಗ ಅವರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಹಾಗೆ ಮಧ್ಯವರ್ತಿಗಳು ಅಂತ ಏನ್ ಹೇಳಲಾಗ್ತಾ ಇದೆ, ಆ ಮಧ್ಯವರ್ತಿಗಳು ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರು ಅಭ್ಯರ್ಥಿಗಳನ್ನ ಕರೆದುಕೊಂಡು ಬಂದು ಹಣದ ಡೀಲಿಂಗ್ ಮಾಡುವಂತದ್ದು. ಅಂದ್ರೆ ಇಲ್ಲಿ ನೇರವಾಗಿ ಯಾರು ಪ್ರಮುಖ ಆರೋಪಿ ಇದ್ದಾನೆ ಆತ ನೇರವಾಗಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮಧ್ಯವರ್ತಿಗಳ ಮುಖಾಂತರ ಅವರಿಂದ ಹಣವನ್ನು ಪಡೆದುಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗ ಅದರ ವಿಚಾರಣೆ ಮುಂದುವರೆದಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.